ಇದು ಒಂದು ಭೋಜನ ಯಜ್ಞಕ್ಕೆ ಆಹುತಿಯಾಗುವಂತಹ ಒಂದು ದ್ರವ್ಯ ಆದ್ದರಿಂದ ಅದು ಒಂದು ಮಹಾಪ್ರಸಾದ ಅಂತ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಅದರ ಸಮಯ ಈಗ ಆಗಿದೆ. ಅದಕ್ಕೆ ಮುಂಚಿತವಾಗಿ ರಾಯರ ಆರಾಧನಾ ಪರ್ವಕಾಲದಲ್ಲಿ ಈ ವರ್ಷ, ಈ ದಿವಸ, ಈ ಕ್ಷಣದಲ್ಲಿ ಆ ರಾಯರ ಅಂತರ್ಯವೇ ಆದಂತಹ ಶ್ರೀರಾಮಚಂದ್ರ ದೇವರು ಏನನ್ನ ಜ್ಞಾನಪೂರ್ವಕವಾಗಿ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದು ಅದನ್ನು ಇವತ್ತು ಈ ವೇದಿಕೆಯಲ್ಲಿ ಅಜಯಾಚಾರ್ಯ ಮೂಲಕವಾಗಿ ಲಭಿಸಿದ್ದಾನೆ ಅಂತ ನಾನು ಭಾವಿಸ್ತೇನೆ. ಅದು ಸಬ್ಜೆಕ್ಟ್ ವಿಷಯ ಕಠಿಣ ಅಂತ ಎಲ್ಲರಿಗೂ ಇವಾಗೆಲ್ಲ ಮನದಟ್ಟಾಗೋಗಿದೆ. ಆದರೆ ಶಾಸ್ತ್ರ ಕಬ್ಬಿಣದ ಕಡ್ಲೆ ಅಂತ ಹೇಳ್ತಾರೆ. ಅದು ಸುಮ್ಮನೆ ಸಾಮಾನ್ಯವಾಗಿ ಸಿಕ್ಕತಕ್ಕಂತಹ ವಿಷಯ ಅಲ್ಲ. ಅದಕ್ಕೋಸ್ಕರವಾಗಿ ಕಷ್ಟಪಡಬೇಕು, ಗುರುಗಳ ಸೇವೆಯನ್ನು ಮಾಡಬೇಕು, ಗುರುಗಳು ಹೇಳಿದ ದಾರಿಯಲ್ಲಿ ನಡಿಬೇಕು, ಗುರುಗಳು ಹೇಳಿದ ಮಾತುಗಳನ್ನು ಚಾಚೂ ತಪ್ಪದೆ ನಡೆಸಿ ಅವರ ಅನುಗ್ರಹಪೂರ್ವವಾಗಿ ಬಂದಂತಹ ಒಂದು ಜ್ಞಾನ ಸಂಪಾದನೆ ಏನಿದೆ ಅದು ಒಂದು ಜನ್ಮದಷ್ಟೇ ಅಲ್ಲೇ ಅಲ್ಲ, ಜನ್ಮ ಜನ್ಮಾಂತರಕ್ಕೆ ನಮ್ಮನ್ನು ಕಾಪಾಡತಕ್ಕಂತಹ ಶಕ್ತಿ ಆ ಒಂದು ಅನುಗ್ರಹಪೂರ್ವವಾದಂತಹ ಗುರುಗಳ ಆಶೀರ್ವಾದದಲ್ಲಿ ಇರ್ತದೆ ಅನ್ನೋ ಮಾತನ್ನ ಒಂದು ದಿಟ್ಟವಾಗಿ ನಂಬಿ ಇವತ್ತು ರಾಯರು ನಮಗೆಲ್ಲರಿಗೂ ಕೂಡ ಒಂದು ಮಾಧ್ವ ಜನ್ಮದಲ್ಲಿ ಬರ್ತಕ್ಕಂತಹ ಒಂದು ಪುಣ್ಯ ನಮ್ಮ ಎಲ್ಲ ಹಿರಿಯರ ಪುಣ್ಯದಿಂದ ಹಾಗೂ ಅನೇಕ ಜನ್ಮಗಳ ಸಾಧನೆಯಿಂದ ಇವತ್ತು ಮಾಧ್ವ ಜನ್ಮ ಬಂದಿದೆ. ಅನೇಕರು ಬ್ರಾಹ್ಮಣರ ಜನ್ಮ ಬರೋದೇ ಕಷ್ಟ, ಎಲ್ಲ ಅವೆಲ್ಲ ಗೊತ್ತು. ಮಾಧ್ವರಾಗಿ ಬಂದಾಗಲೂ ಕೂಡ ನಾವು ಅದರ ಒಂದು ಜನ್ಮದ ಸಾಫಲ್ಯವನ್ನ ಪಡೆಯದೇ ಹೋಗತಕ್ಕಂತಹ ಅನೇಕ ಜೀವರಾಶಿಗಳನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಎಷ್ಟೋ ಜನರಿಗೆ ನಾವು ಏನ್ ಮಾಡಬೇಕು ಅನ್ನೋದೇ ಸಂಸ್ಕಾರಗಳು ಗೊತ್ತಿರೋದು. ಆದರೆ ಭಗವಂತ ಗುರುಗಳ ಕರುಣಾಳಗಳು ನಮ್ಮನ್ನೆಲ್ಲ ಇಷ್ಟು ಈ ಒಂದು ಸಂಪ್ರದಾಯದ ಪದ್ಧತಿಯಲ್ಲಿ ನಮ್ಮನ್ನೆಲ್ಲ ತೊಡಗಿಸಿ ಕಿಂಚಿತ್ತಾದ ಒಂದು ಆಚರಣೆಯಲ್ಲಿ ನಮ್ಮನ್ನು ಇಟ್ಟು ಆ ಗುರುಗಳ ಆರಾಧನೆಗಳಲ್ಲಿ ಅನೇಕ ಸೇವೆಗಳಲ್ಲಿ ಭಾಗಗೊಳ್ಳುವಂತಹ ಭಾಗ್ಯವನ್ನು ನಮ್ಮೆಲ್ಲ ಹಿರಿಯರು ಪುಣ್ಯದಿಂದ ಗುರುಗಳು ಕೊಟ್ಟಿದ್ದಾರೆ. ಆ ಗುರುಗಳೇ ನಮ್ಮನ್ನು ತಿದ್ದಿ ಮುಂದಿನ ಜೀವನದ ಉಳಿದ ಭಾಗವನ್ನ ಸದುಪಯೋಗಪಡಿಸಲಿಕ್ಕೋಸ್ಕರವಾಗಿ ಅವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಅವರ ಕಾರುಣ್ಯವನ್ನ ಎಲ್ಲ ಭಕ್ತರಿಗೆ ಈ ಒಂದು ಸನ್ನಿಧಾನದಲ್ಲಿ ನಾವು ಎಲ್ಲ ಭಕ್ತರ ಪರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಇವತ್ತು ಮಧ್ಯಾರಾಧನೆ ದಿವಸ ಜಗತ್ತಿನಾದ್ಯಂತವಾಗಿ ಗುರುಗಳ ಸ್ಮರಣೆ, ಗುರುಗಳ ಉಪಕಾರ, ಅದರ ಸ್ಮರಣೆ, ಗ್ರಂಥಗಳ ಚಿಂತನ, ಪಾರಾಯಣ, ಪಂಚಾಮೃತ, ಅನೇಕ ರೀತಿಯಲ್ಲಿ ನಾವೆಲ್ಲರೂ ಕೂಡ ಗರ್ಭಗುಡಿ ನುಗ್ಲಿಕ್ಕಾಗಲ್ಲ, ಅಲ್ಲಿ ಪ್ರತಿಬಂಧಕ ಇದೆ. ಅದಕ್ಕೆ ಕಟ್ಟುನಿಟ್ಟಾದಂತಹ ಆಚರಣೆಗಳನ್ನು ಇರಬೇಕು ನಮ್ಮಲ್ಲಿ. ಆದರೆ ಪ್ರತಿನಿಧಿಯಾಗಿ ನಾವು ಪ್ರಧಾನ ಅರ್ಚಕರನ್ನ ನಾವು ಮೊರೆ ಹೋಗ್ತೇವೆ. ನಮ್ಮ ಎಲ್ಲರ ಪರವಾಗಿ ಸಂಕಲ್ಪಾದಿಗಳನ್ನು ಅವರು ಎಲ್ಲ ಮಾಡಿಸಿ ಅವರ ಮೂಲಕವಾಗಿ ರಾಯರು ಅನೇಕ ರೀತಿಯಂತಹ ಕನಕಾಭಿಷೇಕ ಇರ್ಬೋದು, ಪಂಚಾಮೃತ ಇರ್ಬೋದು, ಇನ್ನೂ ಅನೇಕ ರೀತಿಯಾದಂತಹ ಸೇವೆಗಳನ್ನು ಗರ್ಭಗುಡಿಯ ಶ್ರೀರಾಯರ ಸನ್ನಿಧಾನದಲ್ಲಿ ಭಗವಂತನಿಗೆ ಎಲ್ಲ ಭಕ್ತರ ಪರವಾಗಿ ಸಮರ್ಪಣೆ ಮಾಡಿದ್ದಾರೆ. ಹಾಗೂ ಎಲ್ಲ ಭಕ್ತರಿಗೂ ಕೂಡ ಅವರ ಮೂಲಕವಾಗಿಯೇ ಕೂಡ ಅನುಗ್ರಹ ಆಶೀರ್ವಾದಗಳನ್ನು ರಾಯರು ಕರುಣಿಸಿದ್ದಾರೆ. ಎಲ್ಲರಿಗೆ ಮಂತ್ರಾಕ್ಷತೆ ರೂಪದಲ್ಲಿ ರಾಯರ ಕರುಣಾನುಗ್ರಹ ನಿಮ್ಮ ಎಲ್ಲರಿಗೂ ಕೂಡ ಅನಂತರದಲ್ಲಿ ತಲುಪುತ್ತದೆ. ಇವತ್ತಿನ ಈ ಮಧ್ಯಾರಾಧನೆಯ ಜ್ಞಾನ ಕಾರ್ಯದ ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಂಡು ಮುಂದೆ ಮಹಾನೈವೇದ್ಯ ಆದ ಮೇಲೆ ತೀರ್ಥಪ್ರಸಾದ ವ್ಯವಸ್ಥೆಯನ್ನು ನಾವು ಎರಡೂ ರೀತಿಯಲ್ಲಿ ಈಗ ನಾನು ಹೇಳ್ತೇನೆ. ದಯಮಾಡಿ ಎಲ್ಲರೂ ಕೂಡ ಭಕ್ತರು ಅದಕ್ಕೆ ಸಹಕರಿಸಬೇಕು.